ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ತುಂಬ ಸುಲಭವಾಗಿ ಕೇವಲ 10 ನಿಮಿಷದಲ್ಲಿ ಅಕ್ಕಿ ಕಜ್ಜಾಯದಷ್ಟೇ ರುಚಿಯಾಗಿರುವಂತಹ ರವೆ ಕಜ್ಜಾಯ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಚೆನ್ನಾಗಿ ಪೂರಿ ಥರ ಉಬ್ಬಿ ಬರುತ್ತೆ, ಹಾಗೆಯೇ ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಸಣ್ಣ ಮಿಕ್ಸಿ ಜಾರಿಗೆ 1 ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕೊಳ್ಳಿ. ಇದಕ್ಕೆ 1 ಏಲಕ್ಕಿಯನ್ನು ಸೇರಿಸ್ಕೊಳ್ಳಿ. ನಂತರ ಅರ್ಧ ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಬೆಲ್ಲವನ್ನು ತುರಿದು ಹಾಕ್ಕೊಂಡಿದ್ದೀನಿ. ಬೆಲ್ಲದಲ್ಲಿ ಕಸ ಎಲ್ಲ ಇರಬಾರ್ದು. ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿದೆ. ಜಾಸ್ತಿ ನೀರು ಹಾಕೋಬೇಡಿ, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸಣ್ಣ ಕಪ್ನಲ್ಲಿ 1 ಕಪ್ನಷ್ಟು ಪೇಪರ್ ಅವಲಕ್ಕಿಯನ್ನು ಸೇರಿಸ್ಕೊಳ್ಳಿ. ನೀವು ಬೇಕಾದರೆ ತೆಂಗಿನ ತುರಿ ಜೊತೆನೇ ಈ ಅವಲಕ್ಕಿಯನ್ನು ಕೂಡ ರುಬ್ಬಿಕೊಳ್ಬೋದು. ನಾನೀಗ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ಇದನ್ನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ, ಈ ಥರ ಪೇಸ್ಟ್ ಆಗಬೇಕಿದು. ಈಗ ಒಂದು ಬೌಲಿಗೆ 1 ಕಪ್ನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಉಪ್ಪಿಟ್ಟು ಮಾಡುವಂತಹ ರವೆ. ಅದಕ್ಕೆ ಬೈಂಡಿಂಗಿಗೆ ಅಂತ 2 ಟೀ ಸ್ಪೂನ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅಂದರೆ ಅದರ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು. ಈಗ ರುಬ್ಬಿದ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಂತರ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸರ್ತಿ ಈ ರೀತಿ ಕಲಸ್ಕೊಂಡ್ರೆ ಆಮೇಲೆ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ ನಮಗೆ. ಈ ರೀತಿ ರವೆ ನೀರನ್ನೆಲ್ಲ ಈಗ ಹೀರ್ಕೊಂಡಿದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಎಷ್ಟು ನೀರನ್ನು ಹೀರ್ಕೊಳ್ಳುತ್ತೆ ಅಷ್ಟು ನಿಧಾನಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಒಂದು ಹದಕ್ಕೆ ಇದನ್ನು ಮಾಡಿಕೊಳ್ಬೇಕು. ಈಗ ಇನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ದಪ್ಪ ಇಡ್ಲಿ ಹಿಟ್ಟಿನ ಥರ ಮಾಡ್ಕೊಳ್ಳಿ. ಈಗ ನೋಡಿ ಈ ಹದಕ್ಕಿದೆ. ಈಗ ಇದನ್ನು ಮುಚ್ಚಳ ಮುಚ್ಚಿ 5 ನಿಮಿಷ ಇಡ್ತಾ ಇದ್ದೀನಿ. 5 ನಿಮಿಷಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕೂಡ ನೀವು ಇಡ್ಬೋದು. ಈಗ 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ರವೆ ಈ ನೀರನ್ನೆಲ್ಲ ಹೀರ್ಕೊಂಡಿದೆ ನೋಡಿ, ಈ ರೀತಿ ಆಗಿದೆ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ, ಅಥವಾ ರುಚಿ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂತೆ ನೀರು ಎಷ್ಟು ಹಾಕಬೇಕು ಅಂತ ನಿಮಗೇನೆ ಗೊತ್ತಾಗುತ್ತೆ. ಅಕ್ಕಿಯಲ್ಲಿ ಕೂಡ ನಾವು ಇದೇ ಥರ ಮಾಡ್ಕೊಳ್ಬೋದು. ಆದರೆ ಅಕ್ಕಿಯನ್ನು ನೆನೆ ಹಾಕಿ ಅದನ್ನು ರುಬ್ಬಬೇಕು, ಒಂದು ಸ್ವಲ್ಪ ಕೆಲಸ ಇರುತ್ತೆ. ರವೆಯಲ್ಲಿ ಆದರೆ ಇದನ್ನು ನಾವು ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು. ರುಚಿಯಲ್ಲೇನೂ ವ್ಯತ್ಯಾಸವಿಲ್ಲ, ಕಜ್ಜಾಯದಷ್ಟೇ ರುಚಿ ಇರುತ್ತೆ. ಈಗ ಇದು ಚೆನ್ನಾಗಿ ಕಲಸಿ ಆಗಿದೆ. ಯಾವ ಹದದಲ್ಲಿದೆ ಹಿಟ್ಟು ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು. ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಕಮ್ಮಿನೂ ಬಿಸಿ ಆಗಬಾರ್ದು ಅಥವಾ ತುಂಬ ಜಾಸ್ತಿನೂ ಆಗಬಾರ್ದು, ಮೀಡಿಯಮ್ ಆಗಿ ಹದವಾಗಿ ಬಿಸಿಯಾಗಿರಬೇಕು. ಒಂದು ಸಣ್ಣ ಸೌಟಲ್ಲಿ 1 ಸೌಟಷ್ಟು ಹಿಟ್ಟು ಹಾಕ್ತಾ ಇದ್ದೀನಿ ಮಧ್ಯಭಾಗದಲ್ಲಿ ನೋಡಿ. ಹಾಕಿದಾಗ ಇದು ನೀವು ಸೌಟಲ್ಲಿ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ, ನಿಧಾನವಾಗಿ ಅದೇ ಮೇಲಕ್ಕೆ ಈ ರೀತಿ ಎದ್ದು ಬರುತ್ತೆ. ನೋಡಿದರೆ ನಿಮಗೆ ಇಲ್ಲಿ ನೋಡಿ ನಿಧಾನವಾಗಿ ಮೇಲಕ್ಕೆ ಎದ್ದು ಬರ್ತಾ ಇದೆ ನೋಡಿ. ಈಗ ಇದನ್ನು ಈ ಮೇಲ್ಗಡೆ ಎಣ್ಣೆ ಹಾಕಿಬಿಟ್ಟು ಟರ್ನ್ ಮಾಡಬೇಕು. ಮೇಲ್ಗಡೆ ಎಣ್ಣೆ ಹಾಕ್ತಾ ಹಾಕ್ತಾ ಮಾಡ್ತಾ ಅಂದಾಗೆ ಅದು ಮೇಲೆ ಬರ್ತಾ ಇರುತ್ತೆ. ಆಮೇಲೆ ನಿಧಾನಕ್ಕೆ ಟರ್ನ್ ಮಾಡಬೇಕು. ಇದು ಸ್ವಲ್ಪ ಮೇಲಕ್ಕೆ ಬಂದ ಮೇಲೆ ಇನ್ನೊಂದನ್ನು ಬಿಡ್ತಾ ಇದ್ದೀನಿ ನೋಡಿ. ಈ ರೀತಿ ಅದನ್ನು ಹಾಕ್ಕೊಳ್ಳಿ. ಒಂದೊಂದಾಗಿಯೇ ಬಿಡ್ಬೋದು, ಅಥವಾ 1, 2 ಅಥವಾ 1, 3 ಸಣ್ಣ ಸಣ್ಣದಾಗಿ ಆ ರೀತಿ ಕೂಡ ಮಾಡ್ಕೊಳ್ಬೋದು. ಆದರೆ ಒಂದು ಸ್ವಲ್ಪ ಮೇಲಕ್ಕೆ ಬಂದ ಮೇಲೆ ಇನ್ನೊಂದನ್ನು ಹಾಕಬೇಕು. ಆಗ ನಿಮಗೆ ಚೆನ್ನಾಗಿ ಬರುತ್ತೆ, ಅದು ಉಬ್ಬಿ ಬರುತ್ತೆ. ಈಗ ಹಾಕಿದ ಮೇಲೆ ನೋಡಿ ಮೇಲೆ ಈ ರೀತಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡಬೇಕು. ಆಗ ಮೇಲಕ್ಕೆ ಅದು ಚೆನ್ನಾಗಿ ಉಬ್ಬಿ ಬರ್ತಾ ಇರುತ್ತೆ. ಈಗ ಎರಡನ್ನೂ ಈ ರೀತಿ ತಿರುಗಿಸಿ ಹಾಕ್ತಾ ಹಾಕ್ತಾ ಕಾಯಿಸ್ಕೊಳ್ಳಿ. ಈಗ ನೋಡಿ ಕಲರ್ ಸೂಪರ್ವಾಗಿ ಗೋಲ್ಡನ್ ಕಲರ್ ಬಂದಿದೆ. ಈಗ ಒಂದನ್ನು ಫಸ್ಟ್ ಹಾಕಿದ್ದನ್ನು ನಾನೀಗ ತೆಗಿತಾ ಇದ್ದೀನಿ.
ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆಯೇ ಒಳಭಾಗದಲ್ಲಿ ಸ್ವಲ್ಪ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೈಡಲ್ಲೆಲ್ಲ ಕ್ರಿಸ್ಪಿಯಾಗಿ ಗರಿ ಗರಿ ಆಗಿ ಇರುತ್ತೆ. ಈಗ ಇನ್ನೊಂದು ಒಂದೇ ಒಂದು ಹಾಕ್ತಾ ಇದ್ದೀನಿ ನೋಡಿ, ಮಧ್ಯಭಾಗದಲ್ಲಿ. ತುಂಬ ಅಗಲವಾಗಿ ಕೂಡ ಹಾಕ್ಕೊಳ್ಬೋದು, ಆವಾಗಲೂ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸಣ್ಣ ಸಣ್ಣದಾಗಿ ಬಿಡ್ತಾ ಇದ್ದೀನಿ ಸಣ್ಣ ಸೌಟಲ್ಲಿ. ಈಗ ಇದು ಕೂಡ ಫ್ರೈ ಆಗಿದೆ. ಈ ಸಲ ಖಂಡಿತ ನೀವು ಇದೇ ಥರ ರವೆ ಕಜ್ಜಾಯ ಮಾಡಿ ನೋಡಿ, ತುಂಬಾ ಸೂಪರ್ ಆಗಿರುತ್ತೆ. ಇದಕ್ಕೆ ನಾವು ಯರಿಯಪ್ಪ ಅಥವಾ ಎಲ್ಲಪ್ಪ ಅಂತಲೂ ಹೇಳ್ಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಹಾಗೆಯೇ ಕಟ್ ಮಾಡಿ ತೋರಿಸ್ತೀನಿ. ಪೂರಿ ಥರ ಉಬ್ಬಿ ಬರುತ್ತೆ ಇದು. ನೋಡಿ ಒಳಗೆ ಎಷ್ಟು ಸಾಫ್ಟ್ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಸ್ವಲ್ಪ ತಣ್ಣಗಾದ ಮೇಲೇ ತೋರಿಸ್ತಾ ಇರೋದು. ಬಿಸಿ ಬಿಸಿಯಾಗಿದ್ದಾಗಂತೂ ತುಂಬ ಗರಿ ಗರಿ ಆಗಿ ಕೂಡ ಇರುತ್ತೆ ಹೊರಭಾಗದಲ್ಲಿ. ಖಂಡಿತ ಈ ಸಲ ಈ ರೀತಿ ರವೆಯಿಂದ ಮಾಡಿ ನೋಡಿ, ತುಂಬ ರುಚಿಯಾಗಿತ್ತು. ನಾನಿದನ್ನು 2 ದಿನ ಇಟ್ಟು ನಾವು ತಿಂದಿದ್ದೀವಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.